ಈ ಕಾಯಿ ಇದೆಯಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ನೀರು ಎಲ್ಲಿದೆ ಅಂತೇಳಿ ಅದು ಸೀದಾ ನಿಂತು ಬಿಡುತ್ತೆ. ಅದು ನಾಗರನ ಊಟ ಎಲ್ಲಾದ್ರೂ ಬಂದ್ಬಿಟ್ರೆ ಅದು ನೀರು ಕೊಡಲ್ಲ. ಅದು 6 ಇಂಚು 7 ಇಂಚು ನೀರು ಬರ್ತದಂತೆ ಕೈಯಲ್ಲೇ ಕಾಯಿ ಫಸ್ಟ್ ಆಗ್ಬಿಡುತ್ತೆ. ಎಲ್ಲೂ ಬರ್ತಾನೆ ಇಲ್ಲ. ಅಂಕಲ್ ಇವಾಗ ನೀರು ಬೋರ್ವೆಲ್ ಹಾಕ್ಸ್ಬೇಕು ಅಂದಾಗ ಆ ನೀರು ಎಲ್ಲಿದೆ ಅಂತ ಹುಡ್ಕೊಂಡು ತೆಂಗಿನ ಹಿಡ್ಕೊಂಡು ಹೋಗ್ತಾರೆ. ಸೊ ಅದು ನಿಜವಾಗ್ಲೂ ನಿಜಾನ? ಅದು ಸತ್ಯ. ಯಾಕಂದ್ರೆ ನಾನು ಸುಮಾರಾಗಿ ಒಂದು 15 ವರ್ಷಗಳಿಂದ ಆ ಒಂದು ಉದ್ಯೋಗ ಅಂದರೆ ನಾನು ಅದನ್ನು ಉದ್ಯೋಗ ಆಗಿ ನಾನು ಇಟ್ಕೊಂಡಿಲ್ಲ. ಅದು ನಾನು ಇಲಾಖೆಯಲ್ಲಿ ಇಟ್ಟಿದ್ದೆ. ಬಂದೆಲ್ಲ ಜನಗಳು ನನ್ನ ಕರ್ಕೊಂಡು ಹೋಗೋರು. ಸುಮಾರು ಒಂದು 3,500-4 ಸಾವಿರ ಪಾಯಿಂಟ್ ಮಾಡಿದ್ದೀನಿ. ಓಕೆ. ಇಂಜಿನಿಯರಿಂಗ್ ನನಗೂ ಚಾಲೆಂಜ್ ಕೊಟ್ಟು ಮಾಡಿದ್ದೀನಿ. ನಾನು ತೆಂಗಿನಕಾಯಲ್ಲಿ ನೋಡ್ತಿದ್ದೆ. ಹೌದು. ಕೆಲವರು ಅಕ್ಕಿ ಕಡ್ಡಿ ಅಂತ ಬರ್ತಾರೆ, ಕೆಲವರು ತುಂಬೋದು ಕೊಡ ನೀರು, ಅದನ್ನಿಟ್ಕೊ ಅದು ನೀರು ತೆಗೆದ ತಕ್ಷಣ ಅಲ್ಲಿ ಬರುತ್ತೆ ಅಂತ ಹೇಳಿ ನಾವು ಯಾರನ್ನೋ ಅವರೆಲ್ಲ ನೋಡಿ ಎಲ್ಲ ಬಿಟ್ಟಿದ್ದು ನಾನು ಹೋಗಿ ಚಾಲೆಂಜ್ ಮಾಡಿಕೊಟ್ಟಿದ್ದೀನಿ. ಓಕೆ. ಈಗ ನಾವು ಕೈಯೊಳಗೆ ಈ ಕಾಯಿ ಇದೆಯಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ನೀರು ಎಲ್ಲಿದೆ ಅಂತೇಳಿ ಅದು ಸೀದಾ ನಿಂತು ಬಿಡುತ್ತೆ. ಅದೇ ಅಂಕಲ್ ಇವಾಗ ಇದು ಕಾಯಿ ನಾವು ಹಿಂಗೆ ಇಟ್ಕೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ, ಅದೀಗ ನೀರಿನ ಸ್ಥಳಕ್ಕೆ ಅದು ಹೀಗೆ ನಿಂತು ಬಿಡುತ್ತೆ. ಅಂದ್ರೆ ಇವಾಗ ನಾನು ಇಟ್ಕೊಂಡ್ರು ಇಲ್ಲ, ಅದು ಕೈಯಲ್ಲೇ ಜಲರೇಖೆ ಅನ್ನೋದು ಬರುತ್ತೆ ಮಾತ್ರ ಇದ್ರಲ್ಲಿ. ಆಯ್ತು, ಇವಾಗ ಅಂಕಲ್ನ ಕರ್ಕೊಂಡು ಒಂದು ತೋಟಕ್ಕೆ ಹೋಗೋಣ. ಬೇಕಾದ್ರೆ ನೀವು ನಾನು ಅದನ್ನು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ನಾನು ತೋರಿಸಿದಾಗ ನೀರು ಇದ್ರೆ ಅದು ನೀವಿಟ್ರೆ ಬರಲ್ಲ ಅದು. ಓಕೆ. ಜಲರಕ್ಕಿರೋರು ಮಾತ್ರ ಅದು ಒಂದು ಇದೆ. ಸುಮಾರಾಗಿ 6 ಇಂಚು 7 ಇಂಚು ನೀರು ಬರ್ತದೆ ಅಂದ್ಬಿಟ್ಟೆ ಕೈಯಲ್ಲೇ ಕಾಯಿ ಫಸ್ಟ್ ಆಗ್ಬಿಡ್ತದೆ. ಓಕೆ. ಅದು ಹೊಸನಗರ ತಾಲೂಕು ಸೊನ್ಲೆ ಅಂತೇಳಿ ಅಲ್ಲೊಮ್ಮೆ ನಾನು ಮಾಡಿದೆ. ಎಲ್ಲ ಕಡೆ ಹುಡ್ಕೊಂಡು 9 ಪಾಯಿಂಟ್ ಬೇರೆ ರೈತರಿಗೆ ಮಾಡಿಕೊಟ್ವು. ಬರ್ತಾ ಇದ್ದೆ. ಒಬ್ರು ಬಡವರು ಪಾಪ ಒಂದು ಎಕರೆ ಜಾಗ ಅವ್ರದಷ್ಟು ಒಂದು ಮನೆ ಕಟ್ತಾ ಇದ್ರು. ಸ್ವಾಮಿ ನಮಗೆ ನೀರಿಲ್ಲ, ತುಂಬ 1-2 ಕಿಲೋಮೀಟರ್ನ ಹೊತ್ತು ಬರಬೇಕು, ಮನೆ ನೀರು ಮಾಡೋಂಗಿಲ್ಲ ಅಂದೆ. ಗೌಡ್ರೆ ಒಂದು ಕಾಯಿ ತಗೊಂಡ್ಬನ್ನಿ ನೋಡೋಣ ಅಂದೆ. ಎಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಸಿಕ್ಕಿಲ್ಲ. ಮತ್ತೆ ನಾನು ನೋಡ್ಬೇಕಾದ್ರೆ ನಾಗರ ನಡೆ ಅಂತ ಬರುತ್ತೆ, ಅಲ್ಲಿ ನಾಗರ ನಡೆ ಒಳಗೆ ನೀರು ಕೊಡಲ್ಲ. ಓಕೆ. ಆಯ್ತಾ, ಎಲ್ಲ ನೋಡಿದೆ, ಕೂತ್ಕೊಂಡೆ ಸುಮ್ಮನೆ. ಅವ್ರ ಪಾಪ ಒಂದು ತಡ್ಕಿ ಮರದಕ್ಕೆ ವಾಲ್ಸಿಂಗೆ ಎಲ್ಲ ಸುತ್ತ ಒಂದು ಈ ಮರ ಇದ್ದು ತೋಟದ ಹಾಳೆ ಕಟ್ಟಿಕೊಂಡು ಪಾಪ ಇದ್ರು, ವಾಸವಾಗಿದ್ರು. ಸರಿ, ನಾನು ಮರಕ್ಕೆ ಹೊಲ್ಕೊಂಡು ಒಳಗಡೆ ಕೂತ್ಕೊಂಡೆ. ಒಂದು ಬೇಂಚ್ ಹಾಕಿದ್ರು, ಕೂತಿದ್ದೆ. ನನಗೆ ಏನೋ ಒಂಥರ ಮನಸ್ಸಿಗೆ ಹೊಡಿತು. ಸರಿ, ವಾಪಸ್ ಹೋದೆ. ಹಿಂಭಾಗ ಬಂದು ನಾನು ಕಾಯಿಯನ್ನು ಆ ಮರದ ಒಂದು ಸಸಿ ಇಷ್ಟು ದಪ್ಪ ಇತ್ತು, ಕಟ್ಟಿ ಕಾಯಿ ರೌಂಡ್ ಆಗಿಬಿಡ್ತು, ಒಡೆದ್ಬಿಡ್ತು. ಇಲ್ಲೇ ನನಗೆ ಒಂಥರ ಆಗಿಬಿಡ್ತು. ಸರಿ, ಇನ್ನೊಂದು ಕಾಯಿ ಫಸ್ಟ್ ಟೈಮ್ ನಿಮ್ಗೆ ಆಗಿದ್ದು? ಫಸ್ಟ್ ಟೈಮ್ ಅದೇ. ನನ್ನ ಲೈಫ್ನಲ್ಲಿ 3,500-4 ಸಾವಿರ ಪಾಯಿಂಟ್ ನೋಡಿದ್ರು, ಅದೇ ಫಸ್ಟ್ ಟೈಮ್ ಆಗುತ್ತೆ. ಅಲ್ಲಿ ಕಾಯಿ ಬೇರೆ ತಗೊಬನ್ನಿ ಅಂದೆ. ಅದೇ ಕಡೆ ಕಾಯಿ ಫಸ್ಟ್ ಆಗುತ್ತೆ. ನೋಡಿ, ಇಲ್ಲಿ 6.5-7 ಇಂಚು ನೀರಿದೆ ಅಂದೆ. ಪಾಪ ಮನುಷ್ಯ ಸಾಲ ಮಾಡಿ ಹೊಡೆಸ್ಬಿಟ್ಟ. ಆ ನೀರನ್ನು ಈಗ ಬೇರೆಯವರಿಗೆ ದುಡ್ಡಿಗೆ ಮಾರ್ತಾ ಇದ್ದಾರೆ. ತೋಟಕ್ಕೆ ತಗೊಂಡ್ಬಿಟ್ಟು ನೀರೇ ಇಲ್ದಿರೋರು ನೀರನ್ನು ಮಾರ್ತಿದ್ದಾರೆ. ಪಾಪ ಬಡವಲ್ಲ. ಈಗ ಒಂದು 2 ಗಂಟೆಗೆ ತೋಟಕ್ಕೆ ನೀರು ಹೊರಿಸ್ತಾರೆ, ಇಷ್ಟು ದುಡ್ಡು ಕೊಡ್ತೀನಪ್ಪ, ವಾರಕ್ಕೆ ಇಷ್ಟು ದುಡ್ಡು ಕೊಡ್ತೀನಪ್ಪ ಅಂತ ಮಾಡ್ಕೊಂಡಿದ್ದಾರೆ. ಸರಿ ಅಂಕಲ್, ಬನ್ನಿ ಹೋಗೋಣ. ನಮ್ಮ ತೋಟದಲ್ಲಿ ಹೋಗ್ಬಿಟ್ಟು ಸರಿ ನೋಡೋಣ ಅಲ್ಲಿ ಜಾಗದಲ್ಲಿ. ಸರಿ, ಬನ್ನಿ ಹೋಗೋಣ. ಅಂಕಲ್, ಇವಾಗ ಎಲ್ಲಿ ಟೆಸ್ಟ್ ಮಾಡೋದು? ನಾನು ಈ ತೋಟದಲ್ಲ? ಇದ್ರೊಳಗೆ ಈಗ ನೀರು ಇದೆಯೋ ಇಲ್ಲ ಅನ್ನೋದು ಈಗ ಗೊತ್ತಾಗುತ್ತೆ. ಈಗ ನಾನು ತೋರಿಸ್ಕೊಡ್ತೀನಿ. ಓಕೆ. ಈಗ ನಾನು ಇಲ್ಲಿಂದ ಹೇಳ್ತೀನಿ ಕಾಯಿ. ನಾವು ನಮ್ಮ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಚಪ್ಪಲಿ ತೆಗೆದುಬಿಡೋದಾ? ನಾವು ನಮ್ಮ ದೇವಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಕಾಯಿಯನ್ನು ಹಿಡಿಯೋದು. ಕಾಯಿ ಮಾರಮ್ಮ ಆದಿಶಕ್ತಿ ಕಾಪಾಡ, ಹಿಂಗೆ ಚಪ್ಪಲಿ ಹಾಕೊಂಬೋದು, ಹಿಂಗೆ ಹಾಕೊಬೋದು. ಪ್ರಾರ್ಥನೆಯಲ್ಲಿ ಮಾತ್ರ ತೆಗಿಬೇಕು. ಈಗ ಕಾಯನ್ನು ಈಗ ಜಲ ನೋಡಿ, ಈ ಕಾಯ ಹಿಡಿಯುವಾಗ ಈ ಟೈಪ್ ನರ ಮೇಲ್ ಬರಬೇಕು. ಓಕೆ. ನರ ಮೇಲ್ ಬರಬೇಕು, ನಮ್ಮ ಕಡೆ ಇರಬೇಕು, ಹಿಂಗಿರ್ಬೇಕು, ನರ ಈ ಥರ ಇರಬೇಕು. ಆವಾಗ ನಾನು ಈಗ ಹೋಗ್ತಾ ಇರ್ತೀನಿ. ಇಲ್ಲಿ ನೀರಿರೋ ಪ್ಲೇಸ್, ಇಲ್ಲಿ ಪಾಯಿಂಟ್ ಇಲ್ಲಿದೆ, ಹೆಚ್ಚಿಗಿಲ್ಲ ನೋಡಿ. ನೋಡಿ, ಹೆಚ್ಚಿಗಿಲ್ಲ, ಆ ಕಡೆಗಿಲ್ಲ, ಇಲ್ಲಿ ಮಾತ್ರ ಇದೆ. ಪಾಯಿಂಟ್ ಇದೆ, ಅಲ್ಲಿ ನೀರು
ಅಲ್ಲಿ ಸಖತ್ತಾಗಿ 3 ಇಂಚು ನೀರು ಹಾಂ ಬೀಳುತ್ತೆ ನೋಡಿ. ಇಲ್ಲೇ ಬಂದು ಬೀಳ್ತಿದೆ, ಇಲ್ಲೇ ಇಲ್ಲೇ ಬೀಳ್ತಿದೆ. ಈ ಕಡೆ ಬೇಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಪಾಯಿಂಟ್ ಕೊಡ್ತೇನೆ, ಇಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲಿ ನಮ್ದು. ಪಾಯಿಂಟ್ ಕೊಡ್ತೀನಿ, ಬೋರನ್ನು ಇಲ್ಲಿ ಇಳಿಸ್ಬಿಡ್ತಾರೆ. ಇಲ್ಲಿ ನೀರಿದೆ. ಅಂಕಲ್ ಇವಾಗ ನೀವು ಹಿಂಗೆ ಹಿಡ್ಕೊಂಡು ಹೋಗ್ತಿರ್ತೀರಲ್ಲ, ನಿಮಗೆ ನೀರು ಇಲ್ಲೇ ಇದೆ, ಇವಾಗ ಅಲ್ಲೆಲ್ಲೋ ಹಂಗೆಂಗೋ ಇರ್ತೀರಾ, ಅವಾಗ ನಾವು ಇಲ್ಲಿದೆ ಅಂದ್ರೆ ಫುಲ್ಲು ಎಲ್ಲ ಸುತ್ತಾಡಬೇಕು, ಅದೇನು ಗೊತ್ತಾಗತ್ತೆ? ಇಲ್ಲ, ನಾನು ಏನು ಗೊತ್ತಾ, ಇಂಥಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರಲ್ಲ, ನಾವೆಲ್ಲದೂ ಈಗ ಇಲ್ಲಿ ಸಿಕ್ಲ ಅಂದ್ಬಿಟ್ರೆ ಇಲ್ಲಿ ಇಲ್ಲಪ್ಪ ಅಂದ್ಬಿಡ್ತೀನಿ. ಓಕೆ, ಅಂದ್ರೆ ಪ್ರತಿಯೊಂದೂ ಹಿಂಗೆ ಹಿಂಗೆ ಫುಲ್ಲು ಓಡಾಡ್ಬೇಕಿಲ್ಲ, ಓಡಾಡಿ ಅಲ್ಲಿ ಸಿಕ್ಕದಲ್ಲಿ ಮಾತ್ರ ಕೊಡೋದು. ಸುಮ್ಮನೆ ಎಲ್ಲೋ ಹೇಳಲ್ಲ ಕಾಯಿ ನೀರಿಲ್ಲಪ್ಪ ನಿಮಗೆ ನೀರಿನ ಋಣ ಇಲ್ಲ. ಇವಾಗ ಏನೋ ಒಂದೊಂದ್ಸಲ ಏನಾಗತ್ತೆ ಅಂತ ಮೂಲೆಯಲ್ಲಿ ಇದ್ದೋಗಿರುತ್ತೆ, ನಾವು ಇಲ್ಲೆಲ್ಲ ಹುಡ್ಕಾಡ್ಕೊಂಡು ಇದ್ದೋಗ್ಬಿಡ್ತೀವಿ. ಅವಾಗ ಅಂದ್ರೆ ಆ ಟೈಮಲ್ಲಿ ನಾವು ಪ್ರತಿ ಸೈಡು ಹೋಗಿ ಎಲ್ಲಾ ಸೈಡು ನೋಡ್ಬೇಕು, ಫುಲ್ಲು ದಿನ ಎಲ್ಲ ಓಡಾಡ್ಬೇಕು. ಓಕೆ, ಇವಾಗ ಈ ಪ್ಲೇಸ್ ನೀರೀಗ ಸುಮಾರಾಗಿ 300 ಅಡಿಗೆ ಬಂಗಾರದಂತ ನೀರು ಸಿಗುತ್ತೆ. 3-3.5 ಇಂಚು ನೀರು ಬೀಳ್ತದೆ. ಅಂದರೆ 3.5 ಇಂಚು ನೀರನ್ನು ಒಂದು 2-2.5-3 ಎಕರೆ ಅಡಿಕೆ ತೋಟಕ್ಕೆ ಅಥವಾ ಕೃಷಿಗೆ ಜಮೀನಿಗೆ ಹೊಡಿಬೋದು. ಅಲ್ಲಿ ಇದೆ ನೋಡಿ, ಅದೀಗ ಬಂದಿದೆಯಲ್ಲ, ಅದು ಹಿಂಗೆ ಅಲ್ಲಿಂದ ಈ ಕಡೆಯಿಂದ ಹುಟ್ಟು ಬಂದಿದೆ ಅದು. ಓಕೆ, ಅದೇನು ಗೊತ್ತಾಗತ್ತೆ ಅಂಕಲ್? ಈ ಕಡೆ ಆ ಕಡೆಯಿಂದ ಬರೋದು ಅದು. ಆ ಕಡೆಯಿಂದ ಬಂದು ಹಿಂಗೆ ಹೋಗಿ ಹಿಂಗೆ ಡೌನಿ ಕೆಳಗಡೆ ಹೋಗಿ ನದಿಗೆ ಸೇರುತ್ತೆ. ನದಿಯಲ್ಲಿ ಬರುತ್ತೆ, ಹೊಂಡದಲ್ಲಿ ಹೋಗ್ತದೆ. ಈಗ ಈ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದೀನಲ್ಲ, ಅದು ಹೇಳಿದ್ನಲ್ಲ, ಇದೀಗ ಅಲ್ಲಿ ಸಿಗುತ್ತೆ. ಈಗ ಅವ್ರ ಮನೆ ಡ್ರಮ್ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಇವಾಗ ನಿಮ್ಗೆ ಒಂದ್ ಹತ್ರ ಸಿಕ್ತು ಅಂದ್ರೆ ಇಲ್ಲಿಂದ ಗೊತ್ತಾಗುತ್ತೆ. ಒಂದು ಹೇಳ್ತೀನಿ, ನಾವು ಈಗ ಇಲ್ಲಿ ಪಾಯಿಂಟ್ ಹೊಡೆದು ಅಂತ ತಿಳ್ಕೊಳ್ಳಿ, ಇದೇ ನರ ಅಲ್ಲಿ ಸಿಗುತ್ತೆ, ಅಲ್ಲಿ ಯಾರೋ ಹೊಡೆದ್ಬಿಟ್ಟ, ಇವನಿಲ್ಲಿ 300 ಅಡಿ ಹೊಡೆದು ಅಲ್ಲಿ ಅವ್ನು 400 ಅಡಿ ಮಾಡಿದ್ರೆ ಇವನಿಗೆ ನೀರಿಲ್ಲ, ಅವನಿಗೆ ಹೇಳ್ಕೊಂಡ್ಬಿಡ್ತದೆ, ಸ್ವಲ್ಪ ಹಿಂಗಿರೋದ್ರಿಂದ ಹೇಳ್ಕೊಂಡ್ಬಿಡ್ತದೆ. ಅವನು ಇದಾಗಿ ಇವರಿಗೆ ಹೊಡೆದವರಿಗಿಲ್ಲ. ಅದಕ್ಕೆ ನಾವು ಪಾಯಿಂಟ್ ಕೊಡಾಗ ಒಂದು 2 ಲೆಂತು 40-50 ಅಡಿ ಜಾಸ್ತಿ ಹೊಡೀರಿ ಅಂತ ಹೇಳ್ತೀವಿ. ನೋಡಿ, ಇದು ಕೆಳವರೆಗೂ ಹೋಯ್ತು. ಯಾರು ಬೇಕಾದ್ರೂ ಈ ನೇರದಲ್ಲಿ ಇಲ್ಲಿಂದ ಹಿಡಿದು ನೇರ ಅದೇ ಒಂದ್ ಪಾಯಿಂಟ್ ಸಿಕ್ಕೋದ್ರೆ ಸಿಕ್ಕೋಗತ್ತೆ ನಮ್ಗೆ. ನರ ಇದೆಯಲ್ಲ, ಅದೇ ಟೈಪ್ ಒಂದೇ ನರ ಅದು. ಓಕೆ, ಆ ಟೈಪ್ ಅದೀಗ ಹೋಗ್ಬಿಟ್ಟಿದೆ. ಅಲ್ಲಿ ಅವ್ರದ್ದು ಡ್ರಮ್ ಇದೆಯಲ್ಲ, ಹಿಂಗೆ ಅವ್ರ ಕಾಂಪೌಂಡ್ ಇಂದ ದಾಟಿ ಹಿಂಗೋಗಿ ಕೆಳಗಡೆ ಹೋಗಿ ಹಿಂಗೆ ಹೋಗ್ಬಿಟ್ಟಿದೆ. ಓಕೆ, ಸರಿ, ನೋಡಿದ್ರಲ್ಲ ಇವಾಗ ಅಂಕಲ್ ಇನ್ನೊಮ್ಮೆ ತೋರಿಸ್ತಾರೆ ನೋಡಿ. ಅಲ್ಲಿ ನೋಡಿ, ಅಂಕಲ್ ಕೈ ಏನು ಆಡಿಸ್ತಿಲ್ಲ, ಹಿಂಗೆ ಹಿಡ್ಕೊಂಡಿದ್ದಾರೆ ಅಷ್ಟೇ. ಬೇಕಾದ್ರೆ ಝೂಮ್ ಮಾಡ್ಕೊಳ್ಳಿ, ಇಲ್ಲಿ ನೋಡಿ. ನೋಡಿ, ಇಲ್ಲಿ ಬಂದಿದ ತಕ್ಷಣ ತೆಂಗಿನಕಾಯಿ ಇದಾಗ್ತಿದೆ, ಮತ್ತೆ ಇಲ್ಲಿಲ್ಲ, ಅಲ್ಲಿಲ್ಲ. ಇವಾಗ ಸರಿ, ಅಂಕಲ್ ನೋಡಿ ಮತ್ತೆ ಮಾಡ್ತಿದ್ದಾರೆ. ಇಲ್ಲಿ 3 ಇಂಚ್ ಇರುತ್ತೆ. ಸೊ ಇವಾಗ ಅಂಕಲ್ ಮಾಡಿದ್ರಲ್ಲ, ನಾವು ಒಂದು ಟ್ರೈ ಮಾಡ್ಬಿಟ್ಟು ನೋಡೋಣ ತೆಂಗಿನಕಾಯಿ ಇದಾಗತ್ತಾ ಇಲ್ವಾ ಅಂತ. ಅಂಕಲ್ ಹಿಂಗೆನಾ ಇದು? ಹೀಗಿರ್ಬೇಕು, ಹಿಂಗೆ ಇದೊಂದ್ಸಲಿ ಬರೋಣ ಮತ್ತೆ. ನಾನು ಸೇಮ್ ಅಂಕಲ್ ಥರ ಮಾಡ್ತಾ ಇದ್ದೀನಿ. ಎಲ್ಲೂ ಬರ್ತಾನೆ ಇಲ್ಲ ನನ್ನ ಕೈಯಲ್ಲಿ. ಅದು ಬರೀ ಜಲರೇಖೆಯವ್ರಿಗೆ ಮಾತ್ರ ಬರೋದು, ನಾವೆಷ್ಟು ಸುತ್ತಿದ್ರು ಬರಲ್ಲ ಅದು. ಅದ ಇವ್ರು ಬರ್ತಾರೆ ಇವಾಗ. ತಗೊಳ್ಳಿ, ಇದನ್ನ ನಿಮ್ಮ ಫ್ರಂಟಿಗೆ ಹಿಂಗೆ ಇಟ್ಕೊಬೇಕು, ಅದನ್ನ ನಡ್ಕೊಂಡ್ ಬರ್ರಿ. ಹಂಗೆ ಇಲ್ಲಿದೆ ಪಾಯಿಂಟ್, ಇಲ್ಲಿ ಹಾಕಿದೀವಿ ನಾವು. ಇಲ್ಲಿದೆ, ಇಲ್ಲಿ ಹಿಂಗೆ ಹಿಂಗೆ ಇಟ್ಕೊಳ್ಳಿ, ಹಿಂಗೆ 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 ಇನ್ನು ಸ್ವಲ್ಪ ಹಿಂಗೆ ಹಿಂಗೆ ಹಂಗೆ. ಎಂಥದ್ದು ನಿಮಗೂ ಇಲ್ಲ ಜಲರೇಖೆ. ಅಂಕಲ್, ಇವಾಗ ಇದು ನೋಡ್ತಿರಲ್ಲ ನೀವು, ಇಲ್ಲಿ ಯಾವ್ಯಾವ ಊರಿಗೆ ಹೋಗ್ತೀರಾ ನೀವು ಇಲ್ಲಿ ಕರೆದಾಗ? ಇಲ್ಲಿ ಯಾವ ಊರಿಗೆ ಕರೋ ನಮ್ಮ ಡಿಸ್ಟ್ರಿಕ್ನಲ್ಲಿ ಎಲ್ಲಿ ಬೇಕಾದ್ರೂ ಬೀರೂರಲ್ಲಿ ಹೋಗಿ ಬಂದಿದ್ವಿ. ಅಲ್ಲಿ 1600-1800 ಅಡಿವರೆಗೂ ಅದೇ. ಇಲ್ಲಿ ನಮ್ಮ ಮಲೆನಾಡಲ್ಲಿ ಒಂದು 250ರಿಂದ 500 ಹೈಯೆಸ್ಟ್, ಅದರೊಳಗೆ ನೀರು ಬೀಳಲೇಬೇಕು. 600-700 ಅಡಿ ಅಂದರೆ ನಾನು ನಂಬಲ್ಲ, ಅದು ಅಷ್ಟು ಬೇಡ ನಮ್ಮ ಮಲೆನಾಡಿಗೆ. ಬೈಸಿನ ಮೇಲೆ 2000 ಅಡಿವರೆಗೂ ತರೀಕೆರೆ ಒಳಗೆ 1800 ಅಡಿ 1.5 ಇಂಚು ನೀರು ಬೀಳ್ತು. ಒಬ್ಬರು ಇಂಜಿನಿಯರ್ ಮಾಡಿಕೊಟ್ಟಿದ್ದು. ಆ ಸೌತ್ ಕೇಂದ್ರ ಇದ್ದೆ ನಾನು. ಸೌತ್ ಕೇಂದ್ರ ಇರುವಾಗ ಬೈಂದೂರು, ಈ ಕಡೆ ಹೆಬ್ರಿ, ಕಾರ್ಕಳ, ಈ DKC ಶಿವಕುಮಾರ್ ಅವರ ಅಳಿಯಿಂದು ಹರ್ಷ ಅಂತೇಳಿ ಬೆಂಗಳೂರಿನವ್ರದ್ದು, ಅವ್ರದ್ದು ಕಾರ್ಕಳದಲ್ಲಿ ಒಂದು 250 ಎಕರೆ ಫ್ಲಾಟು, ಇಲ್ಲಿ ಸಿದ್ದಾಪುರ ಅಂತ ಅಲ್ಲೊಂದು 200-300 ಎಕರೆ ಫ್ಲಾಟು ಹೋಗೆಲ್ಲ ಅವ್ರದ್ದು ನಾನೇ ಮಾಡಿಕೊಟ್ಟಿದ್ದು.
ಓಕೆ ತುಂಬಾ ದೂರದಿಂದೆಲ್ಲ ಬರ್ತಾರಾ ತುಂಬ ದೂರದಿಂದ ಕರೀತಾರೆ. ಈಗ ಇವತ್ತು ಬೆಳಿಗ್ಗೆ ಇಲ್ಲಿ RD ಅಂತೇಳಿ ಇದ್ರ ಹತ್ರ ಕುಂದಾಪುರದ ಹತ್ರ ಅವರು ನಾವು ಒಂದು ಪಾಯಿಂಟಿಗೆ ಬರಲ್ಲ, ನಮಗೆ ಭಾರಿ ದೂರ ಆಗುತ್ತೆ, ಸುಮಾರಾಗಿ ಒಂದು 80-90 ಕಿಲೋಮೀಟರ್ ಆಗುತ್ತೆ, ದೂರ ಆಗುತ್ತೆ ಅಂತ. ಇದುವರೆಗೂ ಎಷ್ಟು ಬೋರ್ವೆಲ್ಸ್? 4,000 ಪಾಯಿಂಟ್ ಮಾಡಿದ್ದೀನಿ. 4,000 ಪಾಯಿಂಟ್ಸ್. ಹೌದು ಅಂಕಲ್ ಇವಾಗ ದುಡ್ಡೆಲ್ಲ ಯಾವ ತರ ಇಸ್ಕೊಂತೀರಾ? ಅಂದ್ರೆ ಇವಾಗ ನೀವು ನಾನು ಏನಂದ್ರೆ ಜನ ನೋಡ್ತೀನಿ, ಬಡವರ 100 ರೂಪಾಯಿ ತಂದದ್ದು ಇದೆ ನಾನು ಬಡವರ ಹತ್ರ. ಈ ಕಡೆ ಇದ್ದವರು ಎಕರೆ ಗಟ್ಟಲೆ ಇದ್ದವರಿಗೆ 3,000 - 3,500 ತಗೊಂಡ್ರು, ಅದ್ರ ಮುಂದೆ ತಗೊಂಡಿಲ್ಲ ನಾನು. ಇವಾಗ ನೀರ್ ಬಿದ್ರು ತಗೊಂತೀರಾ? ನಾನು 95% ಕೊಡ್ತೀನಿ. ಓಕೆ 95% ಕೊಡ್ತೀನಿ ನಾನು. ಇಲ್ಲ ಬೇಡ ಅಂದ್ರೆ ಬೇಡ, ಅಲ್ಲಿ ಕಲ್ಲು ಗೋಡ ಅಂತ ಬರ್ತದೆ, ಕಲ್ಲೇ ಸಿಗಲ್ಲ ಓಕೆ ಅಂತಲ್ಲ, ನಾ ತಗೊಳೋದಿಲ್ಲ. 1000ಕ್ಕೆ 100ಕ್ಕೆ 1 ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಅಂದ್ರೆ ಈ ಹೋದಾಗ ಕೆಲ ಜೆಲ್ಟ್ ಅಂತ ಬರ್ತವೆ, ಈ ತರ ಉಂಡೆ ಕಲ್ಲುಗಳು ಬರ್ತವೆ. ಓಕೆ ಅವಾಗ ಅದು ಮೋಟ್ರು ಫಿಕ್ಸ್ ಮಾಡಿದಾಗ ಅದು ಇದಕ್ಕೆ ಬಂದು ಹಿಡಿತದೆ, ಹಂಗೆ ಫೇಲ್ಯೂರ್ ಆಗೋದಿಲ್ಲ. ಓಕೆ ಓಕೆ ಹಂಗಾಗಿ ನಾನು ಕೊಡಲ್ಲ. ಇಲ್ಲ ಮತ್ತೆ ಈ ನಡೆ ಅಂದ್ರೆ ಈಗ ನೀವು ಅಲ್ಲಿ ತಗೊಂಡ್ಬಿಟ್ರೆ ಅದು ನಾಗರನ ಹುತ್ತ, ಅಲ್ಲೆಲ್ಲಾರು ಬಂದ್ಬಿಟ್ರೆ ಅದು ನೀರು ಕೊಡಲ್ಲ. ಅದು ಆ ಸೌಂಡಿಗೆ ಅದ್ರ ಶಾಪ ಕೊಡ್ತದೆ, ಅದು ನೀರು ಕೊಡಲ್ಲ. ಅದೆಲ್ಲ ನೋಡ್ಕೊಬೇಕು, ಅವೆಲ್ಲ ನೋಡ್ಕೋಬೇಕು. ಹಂಗೆ ನಡೆ ನೋಡ್ತೀನಿ ನಾನು. ಕೆಲವರೆಲ್ಲ ಅದೆಲ್ಲ ನೋಡದೆ ಕೊಟ್ಬಿಡ್ತಾರೆ, ಫೇಲ್ಯೂರ್ ಆಗ್ಬಿಡ್ತದೆ. ಅವಾಗ ಪಾಪ ಅವ್ರು ಕೊಟ್ಟಿರ್ತಾರೆ ನೀರು ಬರುವಂತ ಸ್ಥಳ, ಆದ್ರೆ ಅದಕ್ಕೆ ಸಿಟ್ಟು ಬಂದು ಶಾಪ ಕೊಡುತ್ತೆ. ಅದಕ್ಕಾಗಿ ನಾನು ಇವಾಗ ಇಲ್ಲಿ ಹಾಕೋದ್ರಿಂದ ಏನು ಸಮಸ್ಯೆ ಏನ್ ಪ್ರಾಬ್ಲಮ್ ಇಲ್ಲ, ಹತ್ರದಲ್ಲಿ ಹಾಕ್ಬಾರ್ದು, ತುಂಬಾ ಹತ್ರದಲ್ಲಿ. ಸೊ ನೋಡಿದ್ರೆ ಅದಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರು ನೀರ್ದು ಪಾಯಿಂಟ್ ನ ತೆಂಗಿನಕಾಯಿ ಮುಖಾಂತರ ನೀವೇನಾದ್ರು ಇದು ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಹಾಕಿರ್ತೀನಿ. ಇವರು ಅಂಕಲ್ ಹೆಸರು ಟೀಕಪ್ಪ ಅಂತ ಹೇಳ್ಬಿಟ್ಟು ಅವ್ರದ್ದು, ಮತ್ತೆ ಫೋನ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಫಾಲೋ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಬರ್ಬೋದು. ನೀವು ಈ ತೀರ್ಥಹಳ್ಳಿ ಸೈಡ್ ಅವರಾದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ, ಯಾಕಂದ್ರೆ ಅವ್ರು ಈ ತೀರ್ಥಹಳ್ಳಿಯಲ್ಲೇ ಇರೋದು. ಇದಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಗಂಟೆ ಒಂದಿರುತ್ತೆ, ಅದನ್ನ ನೀವು ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಯಾವುದೇ ವಿಡಿಯೋ ಮಿಸ್ ಮಾಡಿದಿಲ್ಲ ಅಂತೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇಲ್ಲಿದೆ ಎಷ್ಟು ಇಂಚ್ ಇದೆ ನೀರಲ್ಲಿ? 3-3.5 ಇಂಚ್. ಇಲ್ಲಿದೆ. ಅದೇ ಅಲ್ಲಿ ಡ್ರಮ್ಗೆ ಹೆಂಗ್ ಹೋಗಿ ಸ್ಟ್ರೈಟ್ ಈಗ ಅವರು ಬೋರ್ ಹೊಡಿದ್ದಾರೆ, ಭಾರಿ ಈಜಿ ಈಗ. ಅದು ನಿಮ್ಗೆ ತೆಂಗ ಬಿಟ್ರೆ ಬಿದ್ದೋಗ್ಬಿಡುತ್ತಲ್ಲ ಇವಾಗ. ಮತ್ತೆ ಸ್ವಲ್ಪ ಈಗ ಇಲ್ಲಿದೆಯಲ್ಲ, ಅಲ್ಲಿ ಬಿದ್ದೋಗ್ಬಿಡುತ್ತೆ. ಬಾವಿ ಇದಕ್ಕೂ ಸಂಬಂಧ ಇಲ್ಲ. ಮೇಲಿಂದ ಕೆಳಗೆ ಹೋಗೋದಲ್ಲ, ಕೆಳಗಿಂದ ಮತ್ತೆ ನಾನು ಹಿಂದೆ ಬಿಟ್ಬಿಟ್ರೆ ಬಿದ್ದೋಯ್ತು.